ಸಿದ್ದರಾಮಯ್ಯ ನಮ್ಗೆ ವಾದ ವಿವಾದ ನಮ್ಮ ಜೋಡನೆ ಮಾಡ್ತಾರೆ ಅವ್ರು ಅಂತೇಳಿ ಉಳ್ಕಿದವ್ರು ಯಾರು ಯೋಗ್ಯರಿಲ್ಲ ತಿಳ್ಕೊಂಡಿರ್ಬೇಕು. ನನ್ನ ದಂಡ್ಯಾಗ ಹಾಕ್ಯಾರ ಈಗ ಲಾಸ್ಟ್ ಸಿದ್ಧ 224 ಅಲ್ಲಿದು ಮಾತಾಡಬೇಕು. ಅವ್ರು ಸಿದ್ದರಾಮಯ್ಯ ಹಿಂದೆ ಕೈ ಕಟ್ಟಿ ಮುಂದೆ ನೋಡ್ತಾರೆ, ಇಲ್ಲಿ ಏನಕ್ಕೆ ಯಾವ ಉಪಯೋಗ ಇಲ್ಲ ಎಲ್ಲಿ ಯತ್ನಾಳ್ ಹಾಗೆ ಚಾಲು ಹೋಗುದು. ನಮಗವ್ರಿಗೆ ಸಂಘರ್ಷ ನಡೀತಾವೆ. ಹಿಂಗೆ ನಾನು ಎಲ್ಲ ನೋಡಿರಿಲ್ಲ ವಿಧಾನಸಭೆದ. ಒಮ್ಮೆ ವಿಧಾನಸಭೆ ಬೆಳಗಾವಿ ಅಧಿವೇಶನದಾಗ ಎದುರಿಗೆ ಬಂದರು, ಯತ್ನಾಳ್ ಇಲ್ಲಿ ಬರ್ರಿ ಅಂತ. ನಾ ಕೇಳಿದೆ, ಸರ್ ನೀವು ಯಾಕೆ ಟಿಪ್ಪು ಸುಲ್ತಾನ್ ಭಾಳ ಪ್ರೀತಿ ಮಾಡ್ತೀರಿ? ಆ ಸುಳಿ ಮಗ ನಮ್ಮ ಸಾವಿರಾರು ಲಕ್ಷಾಂತರ ಹೆಣ್ಮಕ್ಕಳನ್ನ ಹಿಂದೂಗಳನ್ನು ಕೊಂದವನ ಬಗ್ಗೆ ಯಾಕೆ ಪ್ರೀತಿ? ಇಲ್ಲಪ್ಪ, ಅವರೆಲ್ಲ ರಾಜ ಮಹಾರಾಜರು, ಅದಕ್ಕೆ ಮಾಡ್ತೇವೆ. ನಾವೇನಿಗೆ ಅವ್ರಿಗೆ ಒಪ್ಪನೆ ಕೇಳಿದೆ, ನಾವು ಯಾರಿಗೂ ಬಿಟ್ಟೇ ಇಲ್ಲ. ಮನೇನೂ ಆಯ್ತಲ್ಲ ಮೀಸಲಾತಿ ಬಗ್ಗೆ, ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದಾನ. ಮಿಸ್ಟರ್ ಯತ್ನಾಳ್ ಆರ್ಟಿಕಲ್ 19 ಓದ್ರಿ ಅಂದ. ನಾ ಆರ್ಟಿಕಲ್ 19 ಆ ರಾಯರೆಡ್ಡಿ ಅಂತ ಒಂದು ಗಿರೇಕ್ ಐತಲ್ಲ ನಮ್ಮಲ್ಲಿ, ಅವಾಗ ಒಂದು ಸಹಾಯ ಮಾಡ್ಲಕತ್ತ ಚೀಫ್ ಸೆಕ್ರೆಟ್ರಿ, ಕಾನೂನು ಪಂಡಿತರು ಎಲ್ಲರೂ ಬಂದರು. ಸಿದ್ದರಾಮಯ್ಯ ಅವ್ರಿಗೆ ಅದು ಏನೂ ಸಿಗಲೇ ಇಲ್ಲ. ನಾ ಹೇಳಿದೆ, ನೀವು ಸಂವಿಧಾನ ಓದಿಲ್ಲ ಆತ ನಿಮ್ಗೆ. ಇಲ್ಲ ಉತ್ತರ ಕೊಡ್ತೇನೆ ಮುಂದೇನು ಕೊಡ್ತೀರಿ, ಕೊಡದಿದ್ರಿ ಹೀಗೆ ಕೊಡ್ತೀರಿ. ಚರ್ಚೆಗಳು ಇವತ್ತು ಜನ ಇವತ್ತು ಯತ್ನಾಳ್ ಪ್ರೀತಿ ಮಾಡ್ತಾ ಇಲ್ಲ. ಯತ್ನಾಳ್ ಹಿಂದೂ ಪರವಾಗಿ ಗಟ್ಟಿ ಅದಾನ ಅಂತ ಹೇಳಿ ನಾವೆಲ್ಲ ಜನ ಇವತ್ತು ಪ್ರೀತಿ ನಾ ಡಬಲ್ ಗೇಮ್ ಆಡೋದಿಲ್ಲ ಅಂತ ಹೇಳಿ. ನೀವು ಬೇಕಾದ ಮೈಸೂರಿಗೆ ಹೋದ್ರೂ ಮಂದಿ ಕೊಡ್ತಾರೆ. ಮದ್ದೂರು, ಮಂಡ್ಯ, ಕುಮಾರಸ್ವಾಮಿ, ದೇವೇಗೌಡರು, ಡಿ ಕೆ ಶಿವಕುಮಾರ್, ಭದ್ರಕೋಟೆ ಒಳಗೆ ಹೋದ್ರೆ 20,000 ಮಂದಿ ಕೊಡ್ತಾರೆ. ಮೊನ್ನೆ ಬೊಮ್ಮಾಯಿ ಅವ್ರು ಇದಕ್ಕೆ ಬಂದಿದ್ರು, ನಮ್ಮ ಕುಮಾರಸ್ವಾಮಿ ಅವರು, ಅವ್ರ ಮಗಳ ಎಂಗೇಜ್ಮೆಂಟ್. ನಾನು ಹೋದೆ, ಎದುರಿಗೆ ಬಂದರು, ಮಾತಾಡಿದ್ವಿ, ಹೋಗಿ ಒಂದು ಮೂಲ್ಯಾಗ ನಿಂತೀವಿ. ಬ್ರದರ್, ನೀವು ಮದ್ದೂರು ಮಂಡ್ಯ ಯಾಕೆ ಬರ್ತಾ ಇದ್ದೀವಿ? ಏನಿಲ್ಲ ಅಣ್ಣ, ಅವ್ರು ಜನ ಕರೆಸ್ತಾ ಇದ್ವಿ. ಇಲ್ಲ ಬ್ರದರ್, ನಮ್ಮ ಒಕ್ಕಲಿಗರು ಬರೀ ನಮ್ಮ ಎಷ್ಟೇ ನಾಯಕ ತಿಳ್ಕೊಂಡಾರ, ಈಗ ನೀವೊಬ್ಬ ನಮ್ಮ ಕಡೆ ಬಂದು ನಮ್ಮ ಹುಡುಗರು ತಲೆ ಕೆಡಿಸಿದ್ಯಾ? ನಾ ಕೆಡಿಸಿಲ್ಲ ಕುಮಾರಣ್ಣ, ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. ಇವರೆಲ್ಲರೂ ಕಂಪ್ನಿ, ನಾಟಕ ಕಂಪ್ನಿ ಅದ. ಒಬ್ಬ ಗಟ್ಟಿ ಮಾತಾಡೋದನ, ಅದಕ್ಕೆ ನಾವು ಯತ್ನಾಳನ್ನು ನೋಡ ಇದು ಇವತ್ತೇಳಿ ಇವತ್ತು ಅವು ನಮ್ಮವರೊಬ್ರು SP ಅದಾರ ಮಂಡ್ಯದ, ಬಾಲದಂಡಿ ಅಲ್ಲ, ಬಾಲದಂಡಿ ಅಂತ SP ಅದಾರ. ಅವರು ಮಂಡ್ಯ ಹಾಕಿದ್ರು. ನಾ ಮದ್ದೂರ್ಕ ಹಿಂದಿನ ದಿವಸ ಎಲ್ಲ ಎಲ್ಲ ನಾಯಕರು ಹೋಗಿ ಬಂದಿದ್ರು. ಅವ್ರಿಗೆ ಏನು ಅನಿಸಿತ್ತು, ನೀನೇನೆ ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದು ಹೋಗ್ಯಾರ, ಭಾಳ 400-500 ಮಂದಿ ಕೊಡ್ತಾರೆ. ಯತ್ನಾಳಿಗೆ ಯಾರು ಮಂಡ್ಯದಾಗ ಕೇಳ್ತಾರೆ? ಹಳ್ಳಿ ನಾಯಿ ಅಂತ ಇರ್ತದೆ. 4ಕ್ಕೆ ಬರ್ತೀನಿ ಅಂತ ಹೇಳಿ ನಾ ಮದ್ದೂರ್ಗೆ ಹೇಳಿ ಹೊಂಟೆ ಬೆಂಗಳೂರಿನಿಂದ. ಎಲ್ಲಿಯೂ ಮೋಟ್ರ್ ಸೈಕಲ್ ಬಂದು, ಎಲ್ಲಿಯೂ ಕಾರ್ ಬಂದು, ಎಲ್ಲೂ ದೊಡ್ಡ ದೊಡ್ಡ ಹಾರು ಬಂದು 25,000 ಮಂದಿ ಕೊಡ್ತು ಮದ್ದೂರ. ನಾವೇನು ₹1 ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಜೀಪ್ ಮಾಡಿಲ್ಲ, ದಾರು ಕೂಡಿಸಿಲ್ಲ, ದಾಬಾ ಕರ್ಕೊಂಡು ಹೋಗಿಲ್ಲ. ನಮ್ಮ SP ಅವ್ರು ಹೇಳಿದ್ರು, ನಾ ಕಾರ್ಯಕ್ರಮ ಮುಗಿಸಿ ನಾನು ಗಾಡಿಯಾಗ ಕೂತೆ, ಕಿಟಕಿ ಬಡಿದ್ರು ನಂದು. ಏನು ಸರ್ ಆರಾಮದಿರಲಿಲ್ಲ ಅಂತ ಕೇಳಿದೆ. ಯಾಕಂದ್ರೆ ನನ್ನೇ ಅವರೆಸ್ಟ್ ಮಾಡಿದ್ರು ಅವರು. ಹಿಂದ ಕೋಲ್ಹಾಪುರದಿಂದ ಹಿಡ್ಕೊಂಡು ಬಂದಿದ್ರು, ಒಳ್ಳೆ ಅಧಿಕಾರಿ ಪಾಪ. ಅವ್ರು ಹೇಳಿದ್ರು, ಸರ್ ನಾನು ಒಂದು 400-500 ಜನ ಸೇರ್ತಾರೆ ತಿಳ್ಕೊಂಡಿದ್ದೆ. ಸಂಜೆ ಮುಂದೆ ಇದು ವಾತಾವರಣ ಗುರುತಾಗಿ ಮೈಸೂರಿನಿಂದ ಫೋರ್ಸು, ಬೆಂಗಳೂರಿನಿಂದ ಎಲ್ಲ ತಂದು ಇಡೀ ಫೋರ್ಸ್ ಹಾಕ್ಬೇಕಾಯ್ತು ಸರ್. ಇದೇನು ನಿಮ್ಮದು ಪಾಪ್ಯುಲಾರಿಟಿ ಈ ಕಡೆ ಸಿದ್ದು ಬೆಳೀತಲ್ರಿ, ಇಲ್ಲರಿ ಮುಂದೆ ನಾನೇ ಆಗೋದಿಲ್ಲ ಅಂತ ಹೇಳಿದೆ. ಯಾಕಿಂದ್ರೆ ಹೇಳ್ತೀನಿ ಅಂದರೆ, ಈ ನೋಡ್ರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಚಪ್ಪಲಿ ಒಗಿತಾರೆ, ಕಲ್ಲು ಒಗಿತಾರೆ ಅಂದ್ರೆ ಈ ಮಕ್ಕಳಿಗೆ ಸೊಕ್ಕ ತಿಂಡಿ ಎಟ್ಟಾಗಿದೆ ಹೇಳ್ತಾ ಇರ್ತವ್ರು. ಬಾಗಲಕೋಟ್ನಾಗ ನಮ್ಮನ್ನ 10 ಮಂದಿನ ಹಿಡಿದ್ರೆ ಹಿಂದೂಗಳನ್ನ 10 ಮಂದಿನ ಹಿಡಿಬೇಕೈತಿ. ಅದಕ್ಕೆ ಹಿಡಿಬೇಕು 10 ಮಂದಿಗೆ 10 ಮಂದಿ ಇವ್ರು ಈಕ್ವಲ್ ಮಾಡೋರು ಪೊಲೀಸರು. ಇವ್ರನ್ನ ಹಾಕ್ತತ್ತ, ಇವ್ರನ್ನ ಹಾಕ್ತತ್ತ.
ಈ ಕಡೆ ದೋನ್ಸೆ ಹಿಡಿದ್ರೆ ಆ ಕಡೆ ದೋನ್ಸೆ ಹಿಡಿಬೇಕತ್ತ. ಕಲ್ಲು ಹೋಗೋದಾರ ಯಾರಪ್ಪ ಬಾಗಲಕೋಟ್ನಾಗ? ಚಪ್ಪಲಿ ಹೋಗೋದಾರ ಯಾರು? ಆ ಮಕ್ಕಳು ಮಸೂದ್ಯಾಗ ದೋನ್ಸೆ ಮಂದಿ ಕೂಡಿದಾರಲ್ಲ ಅವ್ರನ್ನ ಒದ್ದು ತಂದು ಒಳಗೆ ಹಾಕ್ಬೇಕು. ಇನ್ನು ನಮ್ಮವ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಡ್ಡಾಡಕತ್ತಾರೆ. ನಾ ಎಸ್ ಪಿ ಕೇಳಿದೆ, ನೀನು ಏನಿದು ನಾಟಕ ಅತ್ತನ 2 ದಿವಸ ಮಾಡೋರು ಓದ್ ಕೇಳಿದೆ. ನಾ ಹಿಂಗೆ ನೀವು ಹಿಂಗೆ ತಿಮ್ಮಾಪುರ ಹೇಳ್ಯಾನ, ನಮಗೇನು ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಹೇಳ್ಯಾನ. ಅವ್ರು ಕೇಳ್ರಿ ನಮ್ಮ ಗೃಹ ಮಂತ್ರಿಗಳಿಗೆ, ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಗೊತ್ತಿಲ್ಲ, ತುಮಕೂರಿನಲ್ಲಿ ಹೊಡೆದಾಟ ಆಗಿದೆ ಗೊತ್ತಿಲ್ಲ, ಗಾಂಜಾ ಅಫೀಮ್ ಹಿಡಿದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ. ತಿಳ್ಕೊಂಡು ನಾ ಹೇಳ್ತೀನಿ, ಇದು ಗೃಹ ಮಂತ್ರಿ ಒಬ್ಬರೇ ಬಾಯಿ ಬಿಚ್ಚದ ಇಲ್ಲಿ ತನ ಹಿಂದೂ ಪರವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಚಪ್ಪಲಿ ಒಗೆದಿದ್ದು ತಪ್ಪು ಅಂತ ಹೇಳಿ ಒಬ್ಬರೇ ಲೀಡರ್ ಹೇಳೋದ? ಅವ ಏನ್ ಹೇಳೋದು ಗೊತ್ತಂತ ನಾ ಸಂತೋಷ ಲಾಡವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನನ್ನ ಹೆಂಗೆ ಹಿಡಿಬೇಕಂತ ಹೇಳಿ ಒಬ್ಬ ಮುಸ್ಲಿಂ ಗೈಡ್ ಮಾಡಿದಂತೆ. ಎಟ್ರ ನಾಚಿಕೆ ಮಾನ ಬಿಟ್ಟು ಅವತ್ತ ಮರಾಠ ಸಮಾಜದವರು ಆರತಿ ಬೆಳೆದ್ರು ಅವರಿಗೆ, ತಲೆಗಿಳಿ ಅಂದ್ರು. ನಮ್ಮ ಸಮಾಜ ಮರ್ಯಾದೆ ಕೆಳಗಿಳಿದಿ. ಎಲ್ಲಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಹೊಡಿಬೇಕಾದ್ರೆ ಅವ್ರ ಸೈನ್ಯದಲ್ಲಿ ಯಾವ್ದಾದ್ರು ಒಂದು ಹೆಸರು ಹೇಳ್ಬಿಡ್ತಾರೆ. ಮೈಬೂಬ್ ಸಾಹೇಬ್ರು ಹೇಳ್ತಾರೆ, ಗೈಬೂಬ್ ಸಾಹೇಬ್. ಅವ ಹೇಳೋದತ್ತ ಶಿವಾಜಿ ಮಹಾರಾಜರು ಹಿಂಗೆ ಚುಚ್ಚಿದ್ರ. ಇವ್ರಿಗೇನು ಸ್ವಾಭಿಮಾನೇ ಬಿಟ್ಬಿಟ್ಟಾವ ಇವ್ರು ರಾಜಕಾರಣಿಗಳು. ನಾನು ವಿಧಾನಸಭಾದಾಗ ನೋಡ್ತೀನಿ ಏನೇನು ಮಾತಾಡ್ತಾರೋ ಏನು, ಯಾರೂ ಹಿಂದೂ ಪರವಾಗಿ ಮಾತಾಡಿದ್ರು. ಈಗ ನನಗೂ ಯಾರೂ ವಿಧಾನಸಭೆ ಒಳಗೆ ನಾ ಈ ಕಡೆ ಇವ್ರಿಗೂ ಬೈತಿರ್ತೀನಿ, ಬಿ ಜೆ ಪಿ ಅವರಿಗೆ, ಯಾಕೆ ಸುಮ್ಮ ಕೂತಿರೋ ಹೆಗ್ನು ಕೂತಂಗೆ ನೋಡ್ಬೋದು, ಮಾತಾಡೋದಿಲ್ಲ, ಬೇರೆ ಮಾತಾಡೋದಪ್ಪ. ಯಾಕಂದ್ರೆ ಧರ್ಮದ ವಿಚಾರ ಬಂದಾಗ ನಾವು ಯಾರಿಗೆ ಎಷ್ಟು ಕೇಸ್ ಹಾಕ್ತಾರೆ ಹಾಕ್ಲಿರಿ, ನೀವು ಎಷ್ಟು ಹಾಕೋರು ಇದ್ರೆ ಹಾಕ್ರಿ. 2028 ನಮ್ಮ ಸರ್ಕಾರ ಬರೋದು ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಹಿಂದೂಗಳ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಣಯ ಫಸ್ಟ್. ಯಾರ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗಿದೆಲ್ಲ ಅವ್ರ ಮನೆಗೆ 25 ಲಕ್ಷ ರೂಪಾಯಿ. 3ನೇದು, ಗಣಪತಿ ಮತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಯಾರ್ಯಾರು ಕಲ್ಲು ಇಲ್ಲಿವರೆಗೆ ಯಾವ್ಯಾವ ಮಸೂತಿಯಿಂದ ಬಿದ್ದಾವು ಅವೆಲ್ಲ ಲೆಕ್ಕ ತಗೋದು. ಅವು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಅದಾವೋ ಇಲ್ಲೋ, ಟ್ಯಾಕ್ಸ್ ತುಂಬ್ಯಾರೋ ಇಲ್ಲೋ, ನೀರಿನ ಕರ ತುಂಬ್ಯಾರೋ ಇಲ್ಲೋ, ತುಂಬಿಲ್ಲ ಅಂದ್ರೆ JCB. 2028 ತನ ನೀವು ಯಾರ್ಯಾರು ಕೇಸ್ ಹಾಕೋರನ್ನ ಹಾಕ್ಸ್ರಿ. 28ಕ್ಕೆ ನೀವು ಅವ್ರು ಯಾರು ಬಂದು ಹತ್ತಿರಲ್ಲ ಅವ್ರ ಜೋಡ ನೀವು JCB ಒಳಗೆ ಹೋಗ್ಬೇಕಾಗ್ತದೆ. ನಡೆಯೋದಿಲ್ಲ. ಈಗ ಈ ಆಡಳಿತ ಬರಲಿಲ್ಲ ಅಂದ್ರೆ ಇನ್ನು ಹಿಂದೂಗಳು ಬಾಂಗ್ಲಾದೇಶಿಯರು ಎಷ್ಟು ಮಂದಿ ಅದಾರ ಇವತ್ತು ಬೆಂಗಳೂರಿನಾಗ. ರೋಹಿಂಗ್ಯಾಗಳು ಒಂದು ಕೆಟ್ಟ ಖತರ್ನಾಕ್ ನೀಚ ಜಾತಿ ರೋಹಿಂಗ್ಯಾ ತೊಂದೈತಿ. ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ್ರನ್ನೆಲ್ಲ ದೇಶದಿಂದ ಹೊರಗಾಕದ. ಒಬ್ಬ ಭಿಕ್ಷುಕ ಮನಸ್ಸು ಮಾಡಿದ್ರೆ ಅವರು ಎಲ್ಲ ನೋಡ್ರಿ ಇವತ್ತ ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಬಂದಾರ, ಕಾಶ್ಮೀರ್ನಾಗ ಸೇರ್ಯಾರ, ಬೆಂಗಳೂರಿನಾಗನೇ 4 ರಿಂದ 5 ಲಕ್ಷ ಜನ. ಮೊನ್ನೆ ಪೊಲೀಸ್ ನನಗೆ ಕೊಟ್ಟಂಥ ಮಾಹಿತಿ, ಒಬ್ಬ ಆಫೀಸರ್ ಹೇಳ್ತಾರೆ 4-5 ಲಕ್ಷ ಜನ ಅದಾರಿ, ಸುಮ್ಮನೆ ನಾವು ಫೇಕ್ ವಿಧಾನಸಭೆಗೆ ಸಂಖ್ಯೆ ಕೊಡ್ತೀವಿ ಅಂತ. ನೀವು ಜಾಗೃತಿ ಆಗದಿದ್ದರೆ, ಹಿಂದೂಗಳು ಒಂದಾಗದಿದ್ದರೆ, ನಾವು ಬಾಂಗ್ಲಾದೇಶನ ರೋಹಿಂಗ್ಯಾಗಳನ್ನ ಈ ದೇಶದಿಂದ ಒದ್ದು ಹೊರಗೆ ಹಾಕಲಿಲ್ಲ ಅಂದರೆ ನಾವು ಹಿಂದೂಗಳು ಜೀವನ ಮಾಡಲಿಕ್ಕಾಗೋದಿಲ್ಲ. ಅವರು ದೇಶದ್ರೋಹಿ ನೋಡ್ರಿ. ಇವತ್ತೇ ಒಂದು ಪತ್ರಿಕೆ ಒಳಗೆ ಬಂದದ, ಏನು ಹೊರಗಿಂದ ಬಂದಾರಲ್ಲ ಈಗ ಮತ್ತೆ ಭಯೋತ್ಪಾದನೆ ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭ ಮಾಡ್ಲಕತ್ತಾರೆ. ಅದಕ್ಕೆ ಹಿಂದೂ ಸಮಾವೇಶ ಇವತ್ತು ದೇಶದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಇನ್ನು ಜಾತಿ ಬಿಡಬೇಕು. ಜಾತಿ ಮತ ನಮ್ಮ ಮನ್ಯಾಗ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಎಲ್ಲಿ ಪಹಲ್ಗಾಂವ್ದಲ್ಲಿ, ಪಹಲ್ಗಾಂವ್ ಅಲ್ಲಿ ಏನು ಕೇಳಿದ್ರಿ ಶ್ರೀಕಾಂತ್ಜಿ?
ನಿನ್ನ ಜಾತಿ ಕೇಳಿದ್ರು ನಿಂದು ಪ್ಯಾಂಟ್ ಉಚ್ಚಿ ತೆಗೆದು ನೋಡು. ಹೌದಾ? ಇದು ಸತ್ಯ. ಪಾಪ ಹೆಣ್ಮಕ್ಳು ಕುಂಕುಮ ನೋಡೋದು. ಅಲ್ಲೇನಾರ ಪಂಚಮ ಸಾಲ ಅನ್ನೋದು ಕೇಳಿದ್ರ, ನೀನು ಕುರುಬ್ರ ಅಂತ ಕೇಳಿದ್ರ, ನೀ ಎಸ್ ಸಿ ಇದೆ ಅಂತ ಕೇಳಿದ್ರ. ನಿನ್ನೆ ಮಹಾರಾಷ್ಟ್ರದಾಗ ಮುನ್ಸಿಪಾಲ್ಟಿ ಇಲೆಕ್ಷನ್ ಆಗಿತ್ತು. ಒಂದು ಮುನ್ಸಿಪಾಲ್ಟಿ ಒಳಗೆ ಇಸ್ಲಾಂ ಪಾರ್ಟಿ ಅಂತೇಳಿ AIM ಪಾರ್ಟಿ ಮೆಜಾರಿಟಿ ಬಂದದ. ಆಕೆ ಮೇಯರ್ನ ಹಿಂದೆ ಫೋಟೋ ಯಾವ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇರಬೇಕಿಲ್ಲ, ಅದರ ಗಾಂಧೀದು ಇರಬೇಕಿಲ್ಲ. ಯಾರ್ದೈತಿ ಗೊತ್ತಾ? ಹಂಗಾದ್ರೆ ದಲಿತರು ನೀಮ ಭೀಮ ಬಾಯಿ ಬಾಯಿ. ನೀಮ ಅಂದ್ರೆ ಅವರು ಸಾಬ್ರು, ಭೀಮ್ ಅಂದ್ರೆ ನಮ್ಮವರು. ಬಾಯಿ ಮಾಡಿ ದೇಶವನ್ನು. ಅದಕ್ಕೆ ಅಂಬೇಡ್ಕರು ಯಾಕೆ ಇವತ್ತು ಪ್ರಸ್ತುತ ಅದಾರಂದ್ರೆ, ಅವ್ರು ಅವಾಗೇ 44ರಾಗೆ ಅವ್ರ ಇತಿಹಾಸ ಓದಿಬಿಟ್ಟಾರೆ. ಅಂಬೇಡ್ಕರ್ಗೆ ಎಂಥ ಒಂದು ಆಫರ್ ಬಂದಿತ್ತಂದ್ರೆ, ಹೈದರಾಬಾದ್ ನಿಜಾಮ್ ಕರೆದು ಅಂಬೇಡ್ಕರ್ಗೆ ಹೇಳ್ತಾನೆ, ನಿನ್ನ ದಲಿತರನ್ನ ಎಲ್ಲ ತೊಗೊಂಡು ಇಸ್ಲಾಂಗೆ ಸೇರಿಬಿಡು, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತಂದಾನೆ. ಅವಾಗ ಹೈದರಾಬಾದ್ ನಿಜಾಮನ ಆಸ್ತಿ ಕಿಮ್ಮತ್ತೆ ಅಷ್ಟು. ಅವಾಗ ನಾ ಮಾತಾಡಕತ್ತಿದ್ದು 250 ರೂಪಾಯಿಗೆ ತೊಲಿ ಬಂಗಾರ ಇದ್ದಾಗ 1 ಲಕ್ಷ ಕೋಟಿ. ಅವಾಗ ಅರ್ಧ ಏನಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸ್ತಿ ತಗೊಂಡು ಇಸ್ಲಾಂ ಧರ್ಮ ಸೇರಿದ್ರೆ, ನೀವು ಇವತ್ತೇನು ಭಗವದ್ ಜೆಂಡ ಕುಂಕುಮ ಏನು ಹಚ್ಚೋರು ಒಬ್ಬರು ಈ ದೇಶನಾಗ ಉಳಿತಿದ್ದಿಲ್ಲ. ಇವತ್ತು ಹಿಂದೂಗಳು ಉಳಿಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಭಾರತಕ್ಕಿದೆ. ಇದು ಇತಿಹಾಸ. ಇದೇನು ನಾನು ಹುಟ್ಸ್ಕೊಂಡು ಹೇಳೋದಿಲ್ಲ. ನೀವು ಓದೇ ಇಲ್ಲ, ಅಂಬೇಡ್ಕರ್ದು ಓದೇ ಇಲ್ಲ. ನೀವು ಹಳ್ಳಿ ಮಳ್ಳಿ ಅದೇ ನೀರನ್ನ ಚಾಚಾ ನೀರು, ಗುಲಾಬಿ ಹೂವು, ಮಕ್ಕಳ ದಿನಾಚರಣೆ, ಅಕ್ಟೋಬರ್ ಬರೋಣೆ 2 ತಿರುಗಿಸೋದು. ಜೈ ಬಾಪೂಜಿ, ಜೈ ಬಾಪೂಜಿ. ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿ ಮತ್ತು ನೆಹರೂಂದಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ. 2ನೇ ವರ್ಲ್ಡ್ ವಾರ್ನಾಗ ಇಂಗ್ಲೆಂಡ್ ಪೂರ್ತಿ ದಿವಾಳಿ ಆಗಿತ್ತು. ಅವಕ್ಕೆ ರೊಕ್ಕಿದ್ದಿದ್ದಿಲ್ಲ ಪಗಾರ ಮಾಡ್ಲಕ್ಕ. ಅವಾಗ ಆಜಾದ್ ಹಿಂದತ್ತೇನು ಫೌಜ್ ಕಟ್ಟಿದ್ರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರು, ಅವ್ರು ಏನಾರು ಅಟ್ಯಾಕ್ ಮಾಡಿಬಿಟ್ರೆ ನಾವು ಉಳಿದು. ಯಾಕೆ ಇರೋರೇ ಅವರು ಇಡೀ ಭಾರತದಲ್ಲಿ 1 ಲಕ್ಷ ಜನ ಇದ್ದರು ಪೊಲೀಸ್. ಅವೇನೋ ನಮ್ಮ ಬ್ರಿಟಿಷ್ ಅಧಿಕಾರಿಗಳು. ಇವು ನಮ್ಮಕ್ಕೆ ಬರೀ ಇಟ್ಟು ರೊಕ್ಕ ಕೊಟ್ರೆ ಹೆಂಗೆ ಎಲ್ಲ ಮೊದಲು ಹಿಡಿದು ಶಿವಾಜಿ ಮಹಾರಾಜನ ಹೊಡೆದವ್ರು ಯಾರೂ ಅಲ್ಲ, ಅವರು ಮನೆಯಾಗೆ ವಿಷ ಹಾಕಿದವರು. ಸಂಗೊಳ್ಳಿ ರಾಯಣ್ಣ ಹೊಡೆದವ್ರು ಯಾರೂ ಅಲ್ಲ, ಅವ್ರ ಸಮಾಜದವರೇ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಇತಿಹಾಸ ನೀವು ತೆಗೆದ್ರೆ ಎಲ್ಲ ಇತಿಹಾಸನಾಗ ಬರೇ ಇದೆ ನಮ್ಮದು. ಮಹಾಭಾರತ ರಾಮಾಯಣ ತೆಗೆದ್ರೆ ಬರೀ ಅಣ್ಣತಮ್ಮರದೇ. ಅಲ್ಲಿಂದ ಹಿಡಿದು ಇಲ್ಲಿ ತನ ನಮ್ಮ ಶಿವಾನಂದ ಪಾಟೀಲ್ರು ಭಾಳ ಚಲೋ ಮಾತಾಡೋದು. ನಮ್ಮ ಹಿಂದಿನ JP ಸದಸ್ಯರು. ಇವತ್ತು ಜನ ಜಾಗೃತಿ ಆಗಿದೆ, ನಾವೆಲ್ಲ ಒಂದಾಗಬೇಕು. ಇನ್ನು ಮ್ಯಾಗ ಹಿಂದೂ ಸಮಾಜದ ಕಾರ್ಯಕ್ರಮ ಇವತ್ತು ನೋಡಿ ಇಷ್ಟು ಜನ, ಒಂದು 10,000 ಜನ ಇರಬೇಕಿಲ್ಲಿ. ಇದನ್ನು ನೋಡಿಬಿಟ್ರೆ ಭಾಳ ಚಲೋ ಮಾತಾಡೋರು ಇಬ್ಬರು ಗುರುಗಳು. ಗುರುಗಳು ಹೊಡೆದಾರ 6 4 ಹೊಡೆದಾರ. ನಾವೇನು ಹೊಡೆಯುವಂಥದ್ದು ಏನೂ ಉಳಿದಿಲ್ಲ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ ಬಂಧುಗಳೇ, ಇವತ್ತಿಷ್ಟು ಪ್ರೀತಿ ಭಕ್ತಿ ಇವತ್ತೇನು ನೀವು ಪಾಪ ಅವ್ರ ಕಾರ್ಯಕರ್ತರು ಏನು ಹೇಳಿದ್ರಲ್ಲ, ಅವ್ರು ಭಾಳ ಕಷ್ಟ ತೊಗೊಂಡು ಇಷ್ಟು ಒಂದು ಸಮಾವೇಶ ಮಾಡಬೇಕಾದ್ರೆ ಸಾಮಾನ್ಯ ಇಲ್ಲ. ಅದಕ್ಕೆ ಇನ್ನು ಮ್ಯಾಗ ಯಾರೇ ಸಮಾವೇಶ ಮಾಡ್ತಾರಂದ್ರೆ ನಿಮ್ಮ ಮನೆಗೆ ಬಂದ್ರಂದ್ರೆ ಒಂದು 100 ರೂಪಾಯಿ ಕಾಣಿಕೆ ಕೊಡುವಂಥದ್ದು ನೀವು ಕಲೀರಿ. ಅವ್ರಿಗೆ ಸಪೋರ್ಟ್ ಮಾಡಿರಿ. ನೀವೇನು ಎಲ್ಲರೂ ತೊಗೊಂಡು AK-47 ತೊಗೊಂಡೋಗಿ ಅಲ್ಲೇನು ಹೊರಗೆ ನಿಂದಿರ್ಬೇಕಾಗಿ. ಇವತ್ತು ನೋಡಿದ್ರಲ್ಲ ನಾವು ಏನೋ ಒಳ್ಳೆ ಸೈನಿಕರಿಗೆ ಏನೋ ಗೌರವ ಸಲ್ಲಿಸಿ ಬಂದ್ವಿ. ಯಾರ ಹೆಸರವರು? ದಿಲೀಪ್ ಪೋತ್ರಾಜ. ನೋಡು, ಕೆಲವೊಂದು ಮಂದಿ ಹೇಳ್ತಾರೆ ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪೊಲೀಸರ ಬಗ್ಗೆ ಮಾತಾಡ್ತಾರೆ.
ಒಮ್ಮೆ ಅಸೆಂಬ್ಲಿಯಾಗ ಇದೇ ಬಂತು. ನಾವು MLC ಇದ್ದಾಗ ಒಬ್ಬ ಸಿದ್ದರಾಮಯ್ಯನವರ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಹೇಳ್ದ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಏನವರು ಸೈನಿಕರು ಭಾಳ ಆದ್ರೆ ಅವನು ಹೊಟ್ಟೆ ಉಪಜೀವನಕ್ಕಾಗಿ ಸೈನ್ಯ ಸೇರ್ತಾರೆ. ಅವಾಗ ನಾ ಸಿದ್ದರಾಮಯ್ಯನವ್ರು ಇದ್ದರು ವಿಧಾನ ಪರಿಷತ್ನ. ನಾನು ಹೇಳಿದೆ, ಮಾನ್ಯ ಏನು ಮುಖ್ಯಮಂತ್ರಿಗಳೇ, ನಿಮ್ಮ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಸೈನಿಕರ ಬಗ್ಗೆ ಹಗರು ಮಾತಾಡೋಣ. ನಾ ಇವನಿಗೆ ಯಾವತ್ತೇ ಚಾಲೆಂಜ್ ಕೊಡ್ತೀನಿ, ಅವನ ಮಗನೇನಾದ್ರು ಸೈನಿಕ ಮಿಲ್ಟ್ರಿಗೆ ಸೇರಿಸಿದ್ರೆ 25 ಲಕ್ಷ ರೂಪಾಯಿ ನಾವು ಅವನಿಗೆ ಬಹುಮಾನ ಕೊಡ್ತೀನಿ ಅಂತ. ಅವರು ದೇಶದ ಸಲುವಾಗಿ ಕೆಲಸ ಮಾಡಿದವ್ರನ್ನ ಇವತ್ತು ಹೆಂಗಿದೆ, ಇವತ್ತು ಯಾವುದೇ ಒಬ್ಬ ಸೈನಿಕ ತೀರ್ಕೊಂಡ್ರೆ ಮೊದಲು ಏನೂ ಕಿಮ್ಮತ್ತಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದ್ಮ್ಯಾಗ ಯಾವುದೇ ಒಬ್ಬ ಸೈನಿಕ ಹುತಾತ್ಮ ಆದರೆ ಅವನ ಮನೆಗೆ ಅವನ ಪಾರ್ಥಿವ ಶರೀರ ಬರುವಂಥದ್ದು ಏನು ಒಂದು ಆದೇಶ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥದ್ದು ಎಂದು ನನ್ನ ಪಾಲಿಗೆ ಸಾಧ್ಯ ಇಲ್ಲ. ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ಬೇಕು ಆ ಕುಟುಂಬಕ್ಕೆ. ನೋಡ್ರಿ, ಒಬ್ಬ ಮಿಲಿಟ್ರಿ ಒಳಗೆ ಯಾರ್ದಾರ್ದ್ರು ಹುತಾತ್ಮ ಮಾತ್ರ ಆ ಹಳ್ಳಿಗೆ ಕರ್ಕೊಂಡು ಬಂದು ಪಾರ್ಥಿವ ಶರೀರವನ್ನು ತೊಗೊಂಡು ಬಂದು ಮಿಲಿಟ್ರಿಯವ್ರು ಬಂದಿರ್ತಾರೆ. ಅಲ್ಲಿ DC, ಅಲ್ಲಿ SP, ಜಿಲ್ಲಾ ಉಸ್ತುವಾರಿ ಸಚಿವ ಆ ಒಂದು ಇದಕ್ಕೆ ಬಂದು ಶ್ರದ್ಧಾಂಜಲಿ ಕೊಟ್ಟು ಹೋಗುವಂಥ ಗೌರವ ಇವತ್ತೇನಾದರೂ ಸೈನಿಕ ಸಿಕ್ಕಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ನಾನು ನೆನಪು ಮಾಡ್ಬೋದು. ಸೈನಿಕರದಾರ ಅಲ್ಲಿ ಸುರಕ್ಷಿತವಾಗಿ. ಈಗ ಹೇಳಿದ್ರಲ್ಲ, ಒಂದು ಸೈನ್ಯದಲ್ಲಿ ಶಿವಾನಂದ ಪಾಲ್ರು ಹೇಳಿಲ್ಲ, ಅಲ್ಲಿ ಸೈನಿಕರು ಗಟ್ಟಿ ಅದಾರ ಅಂತ ಹೇಳಿ ನಾವು ಎಲ್ಲ ಗದ್ದೆದಾಗ ನಾನೇ ಸುರಕ್ಷಿತದೀವಿ. ಅದಕ್ಕೆ ಹೇಳಿದ್ರಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೈ ಜವಾನ್ ಜೈ ಕಿಸಾನ್. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು? ಜೈ ವಿಜ್ಞಾನ. ವಿಜ್ಞಾನ ಯಾಕೆ ಹೇಳಿದ್ರು? APJ ಕಲಾಂ ನೇತೃತ್ವದಲ್ಲಿ ಜಗತ್ತಿನಲ್ಲಿ ಅಣು ಬಾಂಬನ್ನು ಪ್ರಯೋಗ ಮಾಡೋದ್ರ ಮೂಲಕ ಭಾರತ 6ನೇ ನಂಬರ್ಗೆ ಬರುವಂಥ ಶಕ್ತಿ ಬಂದ ಮೇಲೇ ಎಲ್ಲ ಮಕ್ಕಳು ಅಂಜಲಕತ್ತಾರೆ. ನಮ್ಮ ಪಾಕಿಸ್ತಾನ ದಿನ ಹಾಳಾಡ್ತಿತ್ತು. ನಮ್ಮ ಸೈನಿಕರನ್ನ ಯಾವ ರೀತಿ ಹೊಡಿತಿದ್ರು ನೋಡ್ತಿದ್ರಲ್ಲ. ಅವರ ಶಿರಚ್ಛೇದ ಮಾಡಿ ಚೀಲದಾಗ ಹಾಕಿ ಭಾರತಕ್ಕೆ ಚಾಲೆಂಜ್ ಮಾಡ್ತಿದ್ರು. ಈಗ ಒಬ್ಬ ಮಿಲಿಟ್ರಿ ಅವ್ರದ್ದು ಎಲ್ಲರೂ ಹೊಡೆದಿದ್ದು ಸುದ್ದಿ ಕೇಳಿರಿ. ಒಬ್ಬರಿಗೆ ಕಲ್ಲು ಹೋಗಿತ್ತ ನಮ್ಮ ಮಗ ಅಲ್ಲಿ ಕಾಶ್ಮೀರ್ನಾಗ. ಮೊದಲು 500 ರೂಪಾಯಿ ತೊಗೊಂಡು ಕಲ್ಲು ಹೋಗಿತ್ತು. ಮಿಲಿಟ್ರಿ ಅವ್ರ ಕೈಗೆ AK-47 ಇರ್ತಿತ್ತು. ಮನಮೋಹನ್ ಸಿಂಗ್ನಂಥ ಅತ್ಯಂತ ದರಿದ್ರ ಅಯೋಗ್ಯ ಒಂದು ಗೊಂಬೆ ಅದು. ಹಿಂಗೆ ಸೋನಿಯಾ ಗಾಂಧಿ ಬಂದ್ರೆ ಹಿಂಗೆ ಇಟ್ಟೆ ಇಂಥ ಗಿರಾಕಿಗಳನ್ನೇ ಮಾಡ್ಕೊಂಡು ಕೊಂಡಿರ್ತಾರ ಅವ್ರು. ಇವತ್ತು ಹೆಂಗಿದೆ ಭಾರತದ ಪರಿಸ್ಥಿತಿ? ಟ್ರಂಪ್ನು ಜಿಗಿದಾಡಿದ್ರು ಏನು ನಮ್ಮ ಮಾಡೋದಾಗಲಿಲ್ಲ. ತಾನೇ ಟ್ಯಾಕ್ಸ್ ಕಡಿಮೆ ಮಾಡಬೇಕಾಗಿತ್ತು. ಎಷ್ಟು ಹಾಳಾಡ್ತಿದ್ದ. ಚೀನಾನು ಏನು ಮಾಡೋದಾಗಲಾಗಿದೆ. ಯಾಕಪ್ಪ ಅಂದ್ರೆ ಈ ದೇಶದ ಮತದಾರರು ನೀವು ಒಬ್ಬ ಸಮರ್ಥ ನಾಯಕನ ಕೈಯಾಗ ಭಾರತ ಕೊಟ್ಟಿರಿ. ಇವ್ರು ಚಲೋ ಮೋದಿಯವರು ಮುಂದೆ ಬರೋರು ಭಾಳ ಡೇಂಜರ್ ಅದಾರ. ಯಾರು ಗೊತ್ತಾಯ್ತಲ್ಲ, ಅವ್ರು ಬಂದ್ರಂತರು ಮತ್ತೆ ಬುಲ್ಡೋಜರೇ. ಹಂಗೆ 2028 ಚೇಂಜ್ ಆಗಬೇಕು ಬೇಡ? ಆಗಬೇಕಂದ್ರೆ ಕರ್ನಾಟಕದಲ್ಲಿ ಹಿಂದೂಗಳು ಸುರಕ್ಷಿತ ಆಗಿರ್ಬೇಕು. ನಮ್ಮ ಪೊಲೀಸರು, ನಾವು ಸಡ್ಲಿ ಬಿಡೋದಿಲ್ಲ ಪೊಲೀಸರಿಗೆ. ಫುಲ್ ಅವರಿಗೆ ಮೊದಲು ಅವ್ರ ಏನು ನೇಮಕಾತಿ ಮೊದಲು ಮಾಡ್ತೀನಿ ಬಂದ ಕೂಡಲೇ. ಎಲ್ಲರಿಗೆ AK-47 ಎಲ್ಲ ಹೊಸ ಗಾಡಿಗಳು. ಯಾವ ಪಾಕಿಸ್ತಾನ್ ಜಿ ಅನ್ನೋದ್ರ ಡಮ್. ಇನ್ನ ಮುಂದಿನ ಬಾದ ಅನ್ನೋದ್ರೊಳಗೆ ಡಮ್ಮೆ. ಸೀದಾ ಮ್ಯಾಗೆ ಹೋಗುದು. ಎಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿಸು. ಯಾವುದ್ರ ಗಣಪತಿ ಮ್ಯಾಗ ಕಲ್ಲು ಹೋಗೋದಂದ್ರೆ ಅಲ್ಲಿ ಯಾವಾಗ ಎಲ್ಲಿದ ಕಲ್ಲು ಬಂದೈತೆ ಅದು ಮನಿ ಡಮ್ ಆಗೋಗ ಬೇಡ. ಇವತ್ತೇನು ಶಿವಾಜಿ ಮಹಾರಾಜರ ಮ್ಯಾಗ ಚಪ್ಪಲಿ ಹೋಗೋದಾರಲ್ಲ ನನ್ನ ಮಕ್ಕಳು. 28ಕ್ಕೆ ನಾವು ಬಂದ ಮ್ಯಾಗ ಪೊಲೀಸರ ಬಳಿ ಅಂತರೂ ಡ್ರೋನ್ದಾಗ ಯಾರ್ಯಾರು ಒಳಗಿದ್ರು ನಮ್ಮ ಮಕ್ಕಳದ್ದು ಎಲ್ಲ ಗುರ್ತೈತೆ. ಸೊಂಡಿಗಳು ಅದಾವು. ಅವತ್ತನ್ನು ಒಂದೊಂದೇ ಹೊರಗೆ ತಂದು ಟ್ರೀಟ್ಮೆಂಟ್ ಕೊಟ್ಟು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಮುರ್ದಾಬಾದ್ ಪಾಕಿಸ್ತಾನ ಅನ್ಸಿ ಮನೆ ಕಳಿಸ್ತೇನೆ. ಹಂಗೆ ಮಾಡ್ಬೇಕಿಲ್ಲ. ಈಗ ಹಂಗೆ ಮಾಡ್ಬೇಕಾದ್ರೆ ನೀವೆಲ್ಲ ಒಕ್ಕಟ್ಟಾಗಬೇಕು.